ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಏನಂತಂದರೆ ಇವತ್ತಿಂದ ವರ್ಕಿಂಗ್ ಡೇ ಸ್ಟಾರ್ಟ್ ಆಯಿತು ಕೆಯ್ದವ್ರಿಗೆ. ನೀವೆಲ್ಲ ಕಾಯ್ತಾ ಇದ್ದೀರಿ ಲ್ಯಾಟ್ರಿ ಎಂಟ್ರಿದು ಈಗ ಮೂಕ್ ರಿಸಲ್ಟ್ ಯಾವ ಬರುತ್ತೆ ಅಂತೇಳಿ. ನೆನಪಿಟ್ಟುಕೊಳ್ಳಿ, 22ನೇ ತಾರೀಕು ತನಕನೂ ಕೂಡ ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಟೈಮನ್ನು ಕೊಟ್ಟಿದ್ದರು. ಸೊ ಆ ಒಂದು ಆಪ್ಷನ್ ಎಂಟ್ರಿ ಜಸ್ಟ್ ನಿನ್ನೆಗೆ ಕ್ಲೋಸ್ ಆಗಿದೆ. ಆಮೇಲೆ ನಿನ್ನೆ ಗೌರ್ಮೆಂಟ್ ಹಾಲಿಡೇ ಇತ್ತು. ಸೊ ಇವತ್ತು ಏನು ಮಾಡ್ತಾರಪ್ಪ ಅಂತಂದರೆ ಅವುಗಳನ್ನು ಡಾಟಾ ಅನಲೈಸಸ್ ಮಾಡಿಕೊಂಡು ಮತ್ತು ಏನಾದರೂ ಸೀಟ್ ಹಂಚಿಕೆ, ಸೀಟ್ ಮೆಟ್ರಿಕ್ಸ್ ಕಂಪೇರ್ ಮಾಡಿಕೊಂಡು ನಿಮಗೆ ಸೀಟ್ ಅಲಾಟ್ಮೆಂಟ್ ಮಾಡುವಂಥ ಕೆಲಸವನ್ನು, ಡಾಟಾ ಕೋಡಿಂಗ್ಗಳನ್ನು ಮಾಡುವಂಥದ್ದು ಇವತ್ತು ಪ್ರಕ್ರಿಯೆ ನಡೀತಾ ಇದೆ. ಬೆಳಗ್ಗೆ ವರ್ಕಿಂಗ್ ಡೇದಲ್ಲಿ ಮಾಡ್ಕೊತಿರ್ತಾರೆ. ಸೊ ಮೂಕ್ ರಿಸಲ್ಟ್ಸ್ ಸ್ಕೆಡ್ಯೂಲ್ ಮಾತ್ರ ಏನಾಗಿದೆಯಪ್ಪ ಅಂತಂದರೆ ಬದಲಾವಣೆ ಆಗಿದೆ. ಯಾಕಂತಂದರೆ ಅವ್ರು ಕೊಟ್ಟಿರುವಂಥ ಸ್ಕೆಡ್ಯೂಲ್ ಪ್ರಕಾರ ಏನಿತ್ತು, 18ನೇ ತಾರೀಕಿಗೆ ರಿಸಲ್ಟ್ ಬರಬೇಕಿತ್ತು. ಬಟ್ ಅವ್ರು ಏನು ಮಾಡಿದರು, ಮತ್ತೆ 3 ದಿನ ಎಕ್ಸ್ಟೆಂಡ್ ಮಾಡಿಬಿಟ್ರು. 22 ತನಕ ಎಕ್ಸ್ಟೆಂಡ್ ಮಾಡಿದರು. ಮತ್ತು ಇಲ್ಲಿ ಏನಾಯಿತು, ಬದಲಾವಣೆ ಆಗಿಬಿಡ್ತು. ಆಪ್ಷನ್ ಎಂಟ್ರಿ ಮಾಡೋದ್ರಲ್ಲಿ ಬದಲಾವಣೆ ಆಯಿತು, ಮತ್ತು ಮೂಕ್ ರಿಸಲ್ಟಲ್ಲಿ ಕೂಡ ಬದಲಾವಣೆ ಆಗುತ್ತೆ. ಸೊ ಯಾವಾಗ ಅಂದಾಜಾಗಿ ಬರ್ಬೋದು ಅಂತಂದರೆ, ಅವರು ಸ್ಕೆಡ್ಯೂಲ್ ರಿಲೀಸ್ ಮಾಡಬೇಕು, ಜೊತೆಗೆ ಮೂಕ್ ರಿಸಲ್ಟನ್ನು ಕೂಡ ರಿಲೀಸ್ ಮಾಡಬೇಕು. ಮೇ ಬಿ ಎಕ್ಸೆಪ್ಟೇಷನ್ಸ್ ಇವತ್ತು ವರ್ಕಿಂಗ್ ಡೇ ಇರೋದರಿಂದ ಮೇ ಬಿ ಇವತ್ತು ಡೌಟ್ ಇದೆ, ನಾಳೆಗೆ ಏನಾದರೂ ನಿಮಗೆ ರಿಸಲ್ಟನ್ನು ಡಿಕ್ಲರೇಷನ್ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ಇವತ್ತು ಲೇಟ್ ನೈಟ್ ಅಂದರೆ 8:30 ನಂತರನೋ ಅಥವಾ ರಾತ್ರಿನೋ 9:00 ನಂತರನೂ ಕೂಡ ಏನಾದರೂ ಅವರು ಭಾಳ ಆ್ಯಕ್ಟಿವ್ ಇದ್ದರೆ, ಅಥವಾ ಎಲ್ಲ ಡಾಟಾನು ಆನ್ಲೈನ್ ಏನು ಎಲ್ಲನೂ ಕೂಡ ಕಂಪ್ಯೂಟ್ರೇ ತಾನೇ ಮಾಡ್ಕೊತಾ ಇದ್ದರೆ, ಎಲ್ಲ ಆಟೋಮೆಟಿಕ್ ಸಿಸ್ಟಮ್ ಇದ್ದಿದ್ರೆ ಇವತ್ತು ರಾತ್ರಿ ತನಕ ಅಪ್ಡೇಟ್ ನಿಮಗೇನಾಗುತ್ತೆ, ಮೂಕ್ ರಿಸಲ್ಟ್ ಬರುತ್ತೆ. ಇಲ್ಲ ಎಲ್ಲ ಮ್ಯಾನ್ಯಲಿ ಮಾಡಬೇಕಾಗಿದೆ, 2-3 ಜನ ಸ್ಟಾಫ್ ಹುಡ್ಕೊಂಡು ಸೀಟ್ ಅಲಾಟ್ಮೆಂಟನ್ನು ಚೆಕ್ ಮಾಡ್ತಾರೆ ಅಂತಂದರೆ ನಿಮಗೆ ಅದು ನಾಳೆ ತನಕ ರಿಸಲ್ಟ್ ಡಿಕ್ಲರೇಷನ್ ಆಗುತ್ತೆ. ನಾಳೆ ಮಧ್ಯಾಹ್ನ ಮೇಲೆನೋ ಸಂಜೆಗೋ ಡಿಕ್ಲರೇಷನ್ ಆಗುತ್ತೆ. ಸೊ ಹೀಗಾಗಿ ನೀವು ಕಾಯಬೇಕು. ಯಾರು ಈಗ ಮೂಕ್ ರಿಸಲ್ಟ್ ಕಾಯ್ತದೆ, ಲ್ಯಾಟ್ರಿ ಎಂಟ್ರಿಯವರು ಮತ್ತು ಪೋಸ್ಟ್ ಬೇಸಿಕ್ BS ನರ್ಸಿಂಗ್ದವರು, ನೀವು ಕೂಡ ವೆಬ್ಸೈಟ್ಗಳನ್ನು ನೋಡ್ತಾ ಇರಿ. ನಾನು ಕೂಡ ಫಾಲೋಅಪ್ ಮಾಡ್ತಾ ಇರ್ತೇನೆ. ಬಟ್ ಇವತ್ತು ವರ್ಕಿಂಗ್ ಡೇ ಇರೋದರಿಂದ ನನಗೆ ಡೌಟ್ ಇದೆ. ಯಾಕಂದರೆ ನಿನ್ನೆ ತನಕ ರಜೆ ಇತ್ತು, ಮತ್ತು ನಿನ್ನೆ ತನಕ ಕೂಡ ಆಪ್ಷನ್ ಎಂಟ್ರಿ ಬಿಟ್ಟಿದ್ದರು. ಇನ್ ಕೇಸ್ ಬರೋಂಗಿದ್ರೆ ರಾತ್ರಿ ಬರುತ್ತೆ, ಇಲ್ಲಾಂದರೆ ನಾಳೆಗೆ ಮಧ್ಯಾಹ್ನ ಮೇಲೆ ಡಿಕ್ಲರೇಷನ್ ಆಗುತ್ತೆ ರಿಸಲ್ಟ್.